for so long. We've been waiting for this time to begin. We ain't getting any older. I kinda feel a little younger. ಆಚೆ ಕಡೆ ಕಾಲಿಗೆ ಹಚ್ಕೋ, ಇದು ನಿಂದ ಕಾಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಲೀಲಾಸ್ ಡೈರೀಸ್ ಯೂಟ್ಯೂಬ್ ಚಾನಲ್. ಇದು ಸಂಕ್ರಮಣದ ಮರುದಿನದ ವ್ಲಾಗ್ ಫ್ರೆಂಡ್ಸ್. ಆವತ್ತು ರಜೆ ಇತ್ತು, ಮಕ್ಕಳಿಗೂ ಆವತ್ತು ರಜೆ ಇತ್ತು 15th. ಸೊ ಆವತ್ತು ಸ್ವಲ್ಪ ಎಲ್ಲರ ಹೊರಗೆ ಹೋಗೋಣ. ಡೈಲಿ ಮನೆ ಒಳಗೆ ವೀಡಿಯೋ ಮಾಡ್ತೀವಿ. ಆಮೇಲೆ ಮಕ್ಳಿಗೂ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಹಾಗಾಗಿ ಹೊರಗೆ ಹೊಂಟೀವಿ. ಎಲ್ಲಿ ಅಂತ ತೋರಿಸ್ತೀನಿ, ಪೂರ್ತಿ ವ್ಲಾಗ್ ನೋಡಿ. ಫ್ರೀ ಬಸ್ ಇರೋದ್ರಿಂದ ಗದ್ದಲ ಇರ್ತಾವೆ, ಮಕ್ಕಳು ಕರ್ಕೊಂಡು ಆಡ್ತಾರಾಗ್ತದೆ ಅಂತೇಳಿ ನಮ್ಮ ಮನೆಯವರು ಆಧಾರ್ ಕಾರ್ಡ್ ನಡಿಲಿರ್ದ ಬಸ್ಸಿಗೆ ಹಚ್ಚಿದ್ರು ಫ್ರೆಂಡ್ಸ್. ಅಮೌಂಟ್ ಕೊಟ್ಟು ಹೋಗ್ಬೇಕು. ನಾವು ಒಬ್ಬಕ್ಕೆ ಬಂದಿದ್ರು, ಹೋಗ್ತಿದ್ದಿಲ್ಲ. ಟಿಕೆಟ್ ಇದ್ರೆ ಹತ್ತಿದ್ದಿಲ್ರಿ. ನಿಜ ಫ್ರೆಂಡ್ಸ್, ಅದು ಒಂದು ಖುಷಿನೂ ಆಗ್ತೈತಿ. ಒಮ್ಮೊಮ್ಮೆ ಗದ್ದಲ ನೋಡಿ ಯಾಕಾದರೂ ಫ್ರೀ ಮಾಡ್ಯಾರ ಅಂತ ಅನಿಸ್ತಾ ಇರ್ತೈತಿ. ಆರಾಮಾಗಿ ಹೋದ್ವಿ ಹುಬ್ಳಿ ಬರೋ ಮಟ್ಟ 3 ಜನನು. ಹುಡುಗರು ಕರ್ಕೊಂಡು ಗದ್ದಲ್ದಾಗ ಬೇಡ ಅಂತೇಳಿ ಈ ಡಿಸಿಷನ್ ಫ್ರೆಂಡ್ಸ್. ಬಂತು ನೋಡ್ರಿ ಫ್ರೆಂಡ್ಸ್ ಹುಬ್ಳಿ. ಯಾವಾಗ ರಿಪೇರಿ ಆಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಮೊದಲೇ ನಂಗೆ ಇಲ್ಲ ನಾವೆಲ್ಲ ಕಾಲೇಜ್ ಇಲ್ಲೇ ಕಲ್ತೀವಿ ಅಂದರೂ ಈಗ ಅಡ್ಡಾಡೋಕೆ ಹೆದರಿಕೆ ಬರ್ತದೆ ನನಗರ. ಯಾಕಂದ್ರೆ ಎಲ್ಲೋ ಇಳಿಸ್ಬಿಡ್ತಾರೆ, ಬಸ್ ಸ್ಟಾಪ್ ಎಲ್ಲೋ ಇರುತ್ತೆ, ಈ ಥರ ಎಲ್ಲ ಆಗಿಬಿಟ್ಟಿರ್ತೈತಿ. ಬಟ್ ಬಸ್ ಏನಂದ್ರೆ ಇದು ಹೊಸೂರು ಬಸ್ ಸ್ಟ್ಯಾಂಡಿಗೆ ಹೋಗಲ್ಲ ಫ್ರೆಂಡ್ಸ್, ಓಲ್ಡ್ ಬಸ್ ಸ್ಟ್ಯಾಂಡ್ಗೆ ಇಳ್ಕೋಬೇಕು. ಸೊ ನಮ್ಮ ಅಕ್ಕಾರು ಬರೋದು ಇನ್ನೂ 1 hour ಆಗ್ತೈತಿ. ಬಸ್ ಮಿಸ್ ಆತಂತ ಹೇಳಿದರು. ಬೆಳಗ್ಗೆ ಟಿಫನ್ ಮಾಡಿ ಬಂದಿದ್ದಿಲ್ಲ, ಅದಕ್ಕೆ ಟಿಫನ್ ಮಾಡಿಸ್ಕೊಂಡೆ. ಫಸ್ಟ್ ಟೈಮ್ ನಾನು ಹೋಟೆಲಿಗೆ ಒಬ್ಬಕ್ಕೆ ಹೋಗಿದ್ದೆ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಹೋದ್ರೂ ಅವ್ರ ಜೊತೆಗೆ ಹೋಗ್ತೀನಿ. ಬಟ್ ಈಗೀಗ ಅವರು ಸಖತ್ ಬ್ಯುಸಿ, ಬಟ್ ಇವರಿಗೆ ಹೊಟ್ಟೆ ಅಷ್ಟು ಆಗಿರ್ತತಿ, ಹಾಗಾಗಿ. ಆಮೇಲೆ ಅಡ್ಡಾಡಕ್ಕೆ ಎನರ್ಜಿ ಬೇಕಲ್ಲ ಫ್ರೆಂಡ್ಸ್. ಟೋಕನ್ ಸರ್ವಿಸ್ ಇದು ಚಲೋ ಅನ್ನಿಸ್ತು. ಇವರಿಗೆ ಇಡ್ಲಿ ತಿಂತಾರಂತ ಇಡ್ಲಿ ತೊಗೊಂಡೆ. ನಾನು ದೋಸೆ ನೋಡಿ ಖುಷಿ ಪಡಾಕತ್ರು. ಸೊ ಹಂಗಾಗಿ ಮತ್ತೆ ಎಕ್ಸ್ಚೇಂಜ್ ಆಗಿಬಿಡ್ತು ಫ್ರೆಂಡ್ಸ್. ಶೇರಿಂಗ್ ಈಸ್ ಕೇರಿಂಗ್ ಅಂದು ಎಲ್ಲನೂ ಮಿಕ್ಸ್ ಮಾಡಿ ತಿಂದ್ಬಿಟ್ವಿ. ಇದೇ ಬಸ್ ಸ್ಟಾಪ್ ಹತ್ರನೇ ಐತಿ ಫ್ರೆಂಡ್ಸ್. ಅದಕ್ಕೆ ನಾನು ವೆಯ್ಟ್ ಮಾಡೋ ಬದಲಿ ಬಸ್ ತರಗಬರ್ಗ ಅಡ್ಡಾಡ್ತಿರ್ತಾವೆ, ವೆಯ್ಟ್ ಅಲ್ಲಿ ಕುಂತ್ಕೊಂಡು ಇವ್ರು 3 ಜನದ್ದು ಹಿಡಿಯೋದು ಕಷ್ಟ. ಅದಕ್ಕೆ ಇಲ್ಲೇ ಸೇಫ್ ಅಂತೇಳಿ ಇಲ್ಲೇ ಕುಂತು ನಾಷ್ಟ ಮಾಡಿದ್ವಿ. ಅಷ್ಟೊತ್ತಿಗೆ ಅವರು ಬಂದರು. ಮತ್ತು ಈಕಿ ಅವ್ರ ಫ್ರೆಂಡ್ಸಿಗೂ ಹೇಳಿದ್ಲಂತ. ಅವರು ಒಂದಿಬ್ಬರು ಮತ್ತು ಅವ್ರ ಮಕ್ಕಳ ಜೊತೆ ಬರಾಕತ್ತಿದ್ರು. ಇವರೇ ನಮ್ಮ ಬಂಧು ಬಳಗ. ನಮ್ಮ ಅಕ್ಕನ ಫ್ರೆಂಡ್ಸ್ ಬರೋದು ಚೂರು ಲೇಟ್ ಆಯ್ತು ಫ್ರೆಂಡ್ಸ್. ಫೈನಲಿ ಬಿಸಿಲಾದ್ಮೇಲೆ ಬರಬೇಕಾಯ್ತು. ಇದೇ ನೋಡ್ರಿ ಶಿವಶಕ್ತಿ ಧಾಮಂದು. ಹುಬ್ಳಿಯಿಂದ ತಡಸ್ ಬಸ್ ಹತ್ಬೇಕು. ನನಗೂ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಫ್ರೆಂಡ್ಸು. ತಡಸ್ ಬಸ್ ಹತ್ತಿದೆ, ಅಲ್ಲಿ ನಿದ್ದೆ ಮಾಡಿ ಒಮ್ಮಕ್ಕಳೇ ಇಲ್ಲಿ ಬಂದು ಎದ್ದೀನಿ ಫ್ರೆಂಡ್ಸ್ ನಾನು. ಗುಡಿ ಚಲೋ ಐತಿ, ಭಾಳ ಥರದ ಗುಡಿ ಅದಾವೆ ಇಲ್ಲಿ. ಗಣೇಶ ಗುಡಿ, ಶನಿ ಎಲ್ಲ ಒಳ್ಳೆ ಮೇಂಟೆನೆನ್ಸ್ ಐತಿ. ಆಮೇಲೆ ಬಂದ ತಕ್ಷಣ ನೀರು ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನೆಲದಾಗಿಂದ ಆ ಥರ ಎಲ್ಲ ಇದು ಮಾಡ್ಯಾರ. ಅದಾದಮೇಲೆ ಕಾಲು ಒರೆಸ್ಕೊಂಡು ಒಳಗೆ ಹೋಗ್ಬೇಕು. ಇದು ಒಂಥರ ಇಷ್ಟ ಆಯ್ತು ನನಗೆ. ಯಾಕಂದರೆ ಎಲ್ಲೆಲ್ಲೋ ಅಡ್ಡಾಡಿರ್ತೀವಿ, ಒಮ್ಮಕ್ಕಳೇ ದೇವರಿಗೆ ದರ್ಶನಕ್ಕೆ ಹೋಗೋದು ಒಳ್ಳೇದಲ್ಲ. ಫೋನ್ ಕಸ್ಕೊಂಡೇವಂತಾರೆ. ಹೌದಾ? ಮಸ್ತ್ ಐತೆ ಬಿಡಕ್ಕ ಇದು. ಹುಡುಗರಿಗೆ ಇದು 2ನೇ ಸಲ ನೋಡ ಬರತ್ತಿದ್ದು. ನಮಸ್ತೆ ಮಾಡ್ಚಿಟ್ಟು. ನಮಸ್ತೆ. ಓಂ ಅಲ್ಲಿ ಮಾಡು, ಅಲ್ಲಿ. ಹಿಂಗೆ ಹಂಗೆ ನಿಂತ್ರೆ ಗುಡಿ ಎಲ್ಲ ಬರ್ತದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಆ್ಯಕ್ಚುಲಿ ಅಲಾವಿಲ್ಲ ವೀಡಿಯೋ ಮಾಡೋಕ್ಕೆ, ಬಟ್ ನಾನು ನಿಮಗೋಸ್ಕರ ಕದ್ದು ವೀಡಿಯೋ ಮಾಡೀನಿ ಫ್ರೆಂಡ್ಸ್, ತೋರಿಸ್ಬೇಕಂತಂದು. ಇಲ್ಲೆಲ್ಲ ಮಾಡ್ಕೋಬೋದು, ಬಟ್ ಅಲ್ಲಿ ಗುಡಿ ಒಳಗೆ ಮಾಡೋಂಗಿಲ್ಲ. ಊಟದ ಹಾಲೂ ಸ್ಪೇಷಿಯಸ್ ಐತಿ ಫ್ರೆಂಡ್ಸ್, ಬಟ್ ಭಾಳ ಜನಕ್ಕೆ ಬಿಡಂಗಿಲ್ಲ. ಸ್ವಲ್ಪ ಜನಕ್ಕೆ ಬಿಟ್ಟು ಭಾಳ ಗದ್ದಲ ಅನ್ನಿಸ್ತು. ಅಲ್ಲೇ ಚೂರು ನಮ್ಗೆ ಇದು ಅನ್ನಿಸ್ತು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ. ಭಾಳ ರಶ್ ಇರುತ್ತೆ ಫ್ರೆಂಡ್ಸ್ ಊಟದ ಹಾಲ್ ಬಂದು. ನಾವು ಮನೆಯಿಂದ ಕಟ್ಕೊಂಡು ಹೋಗ್ಬೇಕು ಅನ್ನಿಸ್ತು. ಅಲ್ಲಿ ಹೋಗಿ ಊಟ ಮಾಡ್ಬೋದು ಆರಾಮಾಗಿ. ಅದೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಫೋಟೋ ಸೆಕ್ಷನ್ ಎಲ್ಲ ಆಯ್ತು ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಹೋಗ್ಬೇಕಂತೇಳಿ ಅನ್ನೋಷ್ಟಿಗೆ ಅಂದರೆ ಇದನ್ನು ನೋಡಿಬಿಟ್ರೆ ಮಕ್ಕಳು
ಕಾಡ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಾಗಾಗಿ ಎರಡು ಮಫ್ಲರ್ ಏನೋ ಫ್ರೆಂಡ್ಸ್ ಇದು ಇದ್ರೊಳಗೆ ಲೈಟ್ ಐತೆ ಅಂತ ಹೇಳಿ ಅವರು 350 ಹೇಳಕತ್ರು. ಇದು ಒಂದು ಅಡ್ವಾಂಟೇಜ್ ಫ್ರೆಂಡ್ಸ್ ನನಗೆ. ನಮ್ಮ 3 ಅದಾವೆ ತೊಗೋರಿ, 3 ತೊಗೋತೀವಿ, ಒಂದು ಸ್ವಲ್ಪ ಮಾಡಿಕೊಡ್ರಿ, ರೇಟ್ ಕಮ್ಮಿ ಮಾಡಿರಿ ಅನ್ಬೋದು. ಅದಾದಮೇಲೆ ಚಿಟ್ಟುಗೊಂದು ಐತಿ. ಸೊ ಹಂಗಾಗಿ ಇವರಿಬ್ಬರಿಗೆ ಅಷ್ಟೇ ತೊಗೊಂಡೆ. ಆಕೆ ಏನು ಕೇಳಲ್ಲ, ಇವರು ಏನು ಕೇಳಲಿಲ್ಲ, ಬಟ್ ಅದನ್ನು ನೋಡ್ಕೋವಂತ ಬರಾಕತ್ತಿದ್ರು. ಹಾಗಾಗಿ ಬೇಕನ್ಸಾಕತ್ತಿರ್ಬೋದು ಇವ್ರಿಗಂದು. ನಮ್ಮ ಮನೆ ಬಾಜು ಹುಡುಗಿ ತಂದಾಗ ಕೇಳ್ತಾ ಇದ್ಲು, ಮಾನ್ಯ ನಾನು ಯಾವುದೇ ವಸ್ತು ಆದ್ರೂ ಪಟ್ಟಕನ್ನು ಕೊಡ್ಸಲ್ಲ ಫ್ರೆಂಡ್ಸ್, ಅವ್ರಿಗೆ ಸಿಕ್ಕಾಪಟ್ಟಿ ಸತಾಯಿಸ್ತೀನಿ. ಅವ್ರ ಪಪ್ಪ ಆದರೆ ಒಂದು ಹೇಳಿದ್ರೆ 10 ತೊಗೊಂಬರ್ತಾರೆ. ನಾನು ಒಂದು ಕೇಳಿದ್ರಂದ್ರೆ ಸ್ವಲ್ಪ ವೆಯ್ಟ್ ಮಾಡಿಸಿ ಕೊಡಿಸ್ತಾ ಇರ್ತೀನಿ. ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದೆ. ಅದಾದಮೇಲೆ ಹೊರಗೆ ಬರೋಷ್ಟಕ್ಕೆ ಅಂದರೆ ಸ್ವಲ್ಪ ಬಿಸಿಲೂ ಇತ್ತು, ಐಸ್ ಕ್ರೀಮ್ ಕೊಡಿಸಿ ಎಲ್ಲರೂ ಐಸ್ ಕ್ರೀಮ್ ತಿಂದು ಹೋಗೋಣ ಅಂಥೇಳಿ ಅಂದ್ಕೊಂಡು ಐಸ್ ಕ್ರೀಮ್ ತಿನ್ನಕತ್ತೀವಿ. ಇಲ್ಲಿ ನೋಡ್ರಿ, ಈಕಿ ಏನು ಕೊಟ್ರು ಇದೇ ಪರಿಸ್ಥಿತಿ ಫ್ರೆಂಡ್ಸ್. ಇನ್ನೊಂದು ಡ್ರೆಸ್ ತರಕ್ಕೆ ನೆನಪಾಗಲಿಲ್ಲ ನನಗೆ. ಐಸ್ ಕ್ರೀಮ್ ಬಾಕ್ಸ್ ಹರಿದು ಕೆಳಗೆ ಇಟ್ಬಿಟ್ಟಿನಿ ಫ್ರೆಂಡ್ಸ್, ಮತ್ತು ಕೆಳಗೆ ಖರ್ಚಿಬಿಟ್ಟಿನಿ. ಹೈದರಲ್ಲಿ ಸೈನ್ ನೋಡಲ್ಲ ಅಲ್ಲಿಂದ ಸೀದಾ ನಾವು ಹುಬ್ಳಿ ಬಸ್ ಹತ್ತಿದ್ವಿ ಫ್ರೆಂಡ್ಸ್. ಹುಬ್ಳಿಯಿಂದ ಇವರು ಎಲ್ಲರೂ ನಮ್ಮನ್ನು ಹತ್ತಿಸಿ ಹೊಂಟಾರ. ಕಿಟಕಿಯಿಂದ ಇಳಿಯಕ್ಕೆ ಈಸಿ ಆಗ್ತದೆ ಅಂತೇಳಿ ಎವ್ರಿ ಟೈಮ್ ನಾನು ಡೋರ್ ಹತ್ರನೇ ಕುಂದ್ರೋದು ಫ್ರೆಂಡ್ಸ್ ನಾನು. ಈಗ ಬಿಟ್ರಂದ್ರ ಸ್ವಲ್ಪ ಊರು ದೂರ ಇದ್ದಾಗನ ಕಾಲ್ ಮಾಡಿದ್ದೆ ಇವರಿಗೆ. ನಮ್ಗಿಂತ ಮುಂಚೆನೇ ಬಂದು ನಿಂತಿದ್ರು ಪಾಪ. ನೀವು ಬರ್ರಿ ಅಂದು ಬಂದೇ ಇಲ್ಲ ಫ್ರೆಂಡ್ಸ್. ಕೆಲಸ ನಾವು ಇವತ್ತಲ್ಲ ನಾಳೆ ಡೈಲಿ ಮಾಡ್ತಾನೆ ಇರ್ತೀವಿ. ಬಟ್ ಎಲ್ಲರೂ ಹೋಗಬೇಕು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು ವಾರಕ್ಕೊಮ್ಮೆರ 15 ದಿನಕ್ಕೊಮ್ಮೆರ ಎಲ್ಲರೂ ಹೋಗೋದು ಕಮ್ಮಿನ ಫ್ರೆಂಡ್ಸ್. ಅಡ್ಡಾಡ್ಬೇಕಲ್ಲ. ಈಗ ನಾಳೆ ಯಾರು ಕರ್ಕೊಂಡು ಹೋಗ್ತಾರೆ ನಮ್ಗೆ? ಈಗ ನಮ್ಗೆ ಏಜ್ ಇದ್ದಾಗ ದುಡಿಬೇಕು, ಅಡ್ಡಾಡಬೇಕು, ತಿನ್ನಬೇಕು, ಅದೆಲ್ಲ ಬಿಡ್ತಾರೆ ಇವ್ರು. ಬರೀ ಕೆಲಸ ಅಂತಾನೆ ಇರ್ತಾರೆ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವ್ರ ಸಂಬಂಧ ನಾನು ಎಲ್ಲೂ ಹೋಗಿಲ್ಲ. ಇವರು ಒಬ್ಬರು ಬಿಟ್ಟೊಬ್ರು ಹಿಂಗೆ ಹುಟ್ಟತನ ಹೋದ್ರು ಫ್ರೆಂಡ್ಸ್. ಇವರು ಸಣ್ಣವ್ರದಾರಂತೆ ಬಿಟ್ಟಿವಿ. ಬಟ್ ಈಗ ದೊಡ್ಡವರಾಗ್ಯಾರ, ಸ್ವಲ್ಪ ಆ ಕಡೆ ಈ ಕಡೆ ಕರ್ಕೊಂಡು ಅಡ್ಡಾಡ್ಬೇಕು ಅನ್ನೋದೇ ಇಲ್ಲ ಫ್ರೆಂಡ್ಸ್. ಗೋವಾಕ್ಕೆ ಹೋಗಿದ್ವಿ ಹೋದ ವರ್ಷ, ಕರ್ಕೊಂಡು ಹೋಗ್ತಾರೆ ಬಟ್ ರೇರ್. ದೂರ ಊರಿಗೆ ಕರ್ಕೊಂಡು ಹೋಗ್ತಾರೆ. ಅದು ಫ್ರೆಂಡ್ಸ್ ಅವರೆಲ್ಲ ಬಂದಿರ್ತಾರೆ ಫ್ರೆಂಡ್ಸ್. ನಾವು ಅವ್ರ ಫ್ರೆಂಡ್ಸ್ ಹೆಂಡ್ತಿ ಹಿಂಗೆಲ್ಲ ಹೋಗಿರ್ತೀವಿ. ಬಟ್ ಏನೋ ಬಿಟ್ಟು ಹೋದೆ ಫ್ರೆಂಡ್ಸ್ ಈ ಸಲ ಪಾಪ ಅವ್ರನ್ನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸಿಟ್ಟು ಬರಲಿ, ನಾ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಒಬ್ಬಾಕೆ ಹೋಗ್ತಾಳಕ್ಕೆ ಅಂತೇಳಿ ಹೋದ್ರಿ ಫ್ರೆಂಡ್ಸ್. ಒಟ್ಟು ಸಿಟ್ಟು ಮಾಡ್ಕೊಳ್ಳೋದೇ ಇಲ್ಲ. ಜಗಳ ಮಾಡ್ಬೇಕಂದ್ರೂ ಜಗಳ ಆಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾವು ಜಗಳ ಮಾಡ್ಬೇಕಂದ್ರೆ ಎದುರು ಇರೋ ವ್ಯಕ್ತಿ ರಿಯಾಕ್ಟ್ ಮಾಡ್ಬೇಕು ನಮ್ಗೆ. ಅವ್ರು ರಿಯಾಕ್ಟೇ ಮಾಡಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ನಮ್ಮ ಅಕ್ಕನೂ ಹಾಸ್ಟೆಲ್ನಾಗ ಇರ್ತಾಳೆ ಅವ್ರ ಮಗಳು. ಸೊ ಹಂಗಾಗಿ ಅವರು ಬಂದಿದ್ರಲ್ಲ, ಹೋದ್ವಿ ಎಲ್ಲರೂ ಸೇರಿ. ಇಲ್ಲೇ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ ನಾವು. ನೋಡೋಣ. ಈಗ ಇನ್ನು ಮದುವೆ ಮುಗಿಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿರಿ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಆ ಕಡೆ ಈ ಕಡೆ ಅಡ್ಡಾಡಿ ಬೇಜಾರಾಗಿತ್ತು. ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ನಾನು ನೈಟ್ ಊಟಕ್ಕೆ. ಯಾಕಂದರೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ, ಸಾಯಂಕಾಲದ ಉಪ್ಪಿಟ್ಟು ಮಾಡಿದರೆ ತಿಂತಾರೆ ಫ್ರೆಂಡ್ಸ್ ಅವರು. ಯಾಕಂದರೆ ಬೆಳಗ್ಗೆ ಬಿಟ್ಟಿರ್ತೈತಿ, ಇವರು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ ಸಜ್ಜಾಗಂಗಿಲ್ಲ ಅಂದು ನೈಟ್ ಆದರೆ ಬಿಸಿ ಉಪ್ಪಿಟ್ಟು ತುಪ್ಪ ಹಾಕೊಂಡು ತಿಂದ್ಬಿಡ್ತಾರೆ. ಚಿಟ್ಟನು ಕಾಲು ಅಂತ ಅಳಕತ್ತಿದ್ದು, ಒಂಚೂರು ಕಾಲು ಮಸಾಜ್ ಮಾಡಿ ಮಲಗಿಸ್ಬೇಕು ಅಂಥೇಳಿ ಮಲಗ್ಸಾಕತ್ತೀನಿ. ಹೋಗಿ ಮನೆ ಕಡೆ ಹಿಂದಕ್ಕೆ ಸರಿ ಚಿಟ್ಟಿ. ಅವ್ರದ್ದು ಸ್ಕಿನ್ ಕೇರ್ ರೊಟೀನ್ ನಡೆದೈತೆ ಫ್ರೆಂಡ್ಸ್. ನಮ್ಮ ಚಿಟ್ಟು ಅವ್ರದ್ದು ವ್ಯಾಸ್ಲೀನು, ಆಮೇಲೆ ನೈಟ್ ಕ್ರೀಮು ಎಲ್ಲ ಹಚ್ಕೊಳಕ್ಕೆ ಇದು ಮಾಡ್ತಾಳೆ. ನೈಟ್ ಕ್ರೀಮು ಅವ್ರದ್ದು ಸ್ಕಿನ್ ಸೆನ್ಸಿಟಿವ್ ಇರ್ತದಂತೆ ಕೊಡೋಂಗಿಲ್ಲ. ವ್ಯಾಸ್ಲಿನ್ ಹಚ್ಕೊತಾಳೆ ಫ್ರೆಂಡ್ಸ್. ಯಾವ ಪರಿ ಅಂದ್ರೆ ಒಂದೊಂದು ವ್ಯಾಸ್ಲಿನ್ ಒಂದೊಂದು ವಾರಕ್ಕೆ ಖಾಲಿ ಮಾಡ್ತಾಳೆ. ಸೊ ಹಾಗಾಗಿ ಟೈಮ್ ಪಾಸ್ ಮಾಡ್ಕೊತ ಕುಂತೀನಿ. ಇನ್ನೂ ಟೈಮ್ ಆಗಿಲ್ಲ, ಬೇಗನೆ ಊಟ ಮಾಡಿದ್ವಿ, ಹೊಟ್ಟೆ ಹಸಿವಾಗಿತ್ತು. ಆಮೇಲೆ ಇವ್ರಿಗೂ ಹೊಟ್ಟೆ ಹಸಿವಾಗಿತ್ತು ಅಂಥೇಳಿ ಅಂದರು. ಮಧ್ಯಾಹ್ನ ಊಟನೇ ಮಾಡಿಲ್ಲ ಫ್ರೆಂಡ್ಸ್. ಏನಾದರೂ ತಿನ್ನಬೇಕಲ್ಲ, ತಿನ್ನೋದೇ ಇಲ್ಲ. ಹೀಗಾಗಿ ಎಲ್ಲಿ ಹೋಗೋಕೆ ಮನಸ್ಸಾಗಂಗಿಲ್ಲ. ಮನೆಯೊಳಗೆ ಗಂಡ್ಮಕ್ಳು ಅಡುಗೆ ಮನೆಗೆ ಹೋಗುವಂಗಿದ್ರೆ ಎಲ್ಲರೂ ಹೋಗೋಕ್ಕಾಗ್ತೈತಿ. ಇವ್ರು ಹಿಂಗಿರೋದ್ರಿಂದನೇ ನಾನು ಎಲ್ಲೂ ಹೋಗಲ್ಲ ಫ್ರೆಂಡ್ಸ್. ಒಂದು ದಿನ 2 ದಿನ ಹೋದ್ರೆ ಒಂದು ಹೊತ್ತು ಉಣ್ಣೋದು, ಒಂದು ಹೊತ್ತು ಬಿಟ್ಬಿಡೋದು, ಈ ಥರ ಮಾಡ್ತಾರೆ ಫ್ರೆಂಡ್ಸ್. ನಾನು
ಅವತ್ತ ಹೋಗಿ ಅವತ್ತ ಬರೋದು ಎಲ್ಲಿ ಹೋದ್ರು, ಇಲ್ಲಾಂದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು. ಆಲ್ಮೋಸ್ಟ್ ನಾನು ಇವ್ರ ಜೊತಿನ ಫ್ರೆಂಡ್ಸ್ ಅಡ್ಡಾಡೋದು. ಯಾರು ಬಂದರು ಯಾರು ಕರೆದ್ರು ಯಾರ ಊರಿಗೂ ಹೋಗ್ತಾ ಅವ್ರ ಮನೆಗೆ ಸದ್ಯ ಹೋಗಲ್ಲ ಫ್ರೆಂಡ್ಸ್. ನಾನು ಇವ್ರಿಗೆ ಊಟದ 2,000 ಆಗ್ತತಿ ಈ ಥರ ಅಂಥೇಳಿ ಅಂದ್ಕೊಂಡು ಊಟನ ಮಾಡಿಲ್ಲಾಗಿತ್ತು. ಅವರು ನಮಗೂ ಅಲ್ಲಿ ಊಟನೂ ಸಜ್ಜಾಗಿಲ್ಲ. ಅದಕ್ಕೆ ಬೇಗನೆ ಬಂದಕ್ಕೆ ದೇವ್ರ ಪೂಜೆ ಮಾಡಿ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ ಊಟಕ್ಕನ ರೆಡಿ ಮಾಡಿಬಿಟ್ಟೆ. ಬಿಸಿ ಬಿಸಿ ಉಪ್ಪಿಟ್ಟು ತಿಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯ್ತು, ಸ್ವಲ್ಪ ಹೊತ್ತು ಕುಂತ್ರಾತ್ ಅಂತೇಳಿ ಅಂದ್ಕೊಂಡು. ಬಾರಮ್ಮ ಆಡ್ಬಾರ್ದಷ್ಟೇ. ಆಚೆ ಕಡೆ ಕಾಲಿಗೆ ಹಚ್ಕೋ, ಇದು ನಿಂದ ಕಾಲ. ಯವ್ವ ಕಡ್ಡಿ ಇಲ್ಲೇ ಬಂತಲ್ಲ ಯವ್ವ, ಕಡ್ಡಿ ಕಡ್ಡಿ ನಡಿ ನಡಿ ಕಡ್ಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದಿಷ್ಟು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.